ಹಾಯ್ ಹಲೋ ವೀವರ್ಸ್, ವೆಲ್ಕಮ್ ಟು ಮೈ ಚಾನಲ್ ಸಮಾ ಫುಡ್ಸ್. ಇವತ್ತಿನ ವಿಡಿಯೋದಲ್ಲಿ ತುಂಬಾ ಹೆಲ್ದಿಯಾಗಿರೋ ಕಾರ್ನ್ ಕಡುಬು ಹಾಗೆ ಸ್ಪೈಸಿ ಟೊಮ್ಯಾಟೊ ಚಟ್ನಿ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ. ಇವೆರಡರ ಕಾಂಬಿನೇಷನ್ನು ಸೂಪರ್ ಆಗಿರುತ್ತೆ. ಚಿಕ್ಕವರಿಂದ ಹಿಡಿದು ದೊಡ್ಡೋರ್ವರೆಗೂ ತುಂಬಾ ಇಷ್ಟ ಆಗುತ್ತೆ. ಒಂದು ಸಲ ಏನಾದರೂ ಸ್ಪೆಷಲಾಗಿ ತಿನ್ನಬೇಕು ಅಂತ ಅನ್ನಿಸ್ದಾಗ ಇದನ್ನು ಮಾಡಿ ನೋಡಿ, ಖಂಡಿತವಾಗ್ಲೂ ಮತ್ತೆ ಮತ್ತೆ ಮಾಡ್ಕೊಂಡು ತಿಂತೀರಾ. ಮಾಡೋದು ಅಷ್ಟೇ ತುಂಬ ಸಿಂಪಲ್ಲು, ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು. ಮತ್ತ್ಯಾಕೆ ತಡ, ಬನ್ನಿ ಬೇಗ ಬೇಗ ರೆಸಿಪಿನ ಶುರು ಮಾಡೋಣ. ಮೊದಲಿಗೆ ಒಂದು ಕಾರ್ನ ತೊಗೊಂಡಿದ್ದೀನಿ. ಇದು ಜವಾರಿ ಕಾರ್ನ್ ಅಲ್ಲ, ಅಮೇರಿಕನ್ ಸ್ವೀಟ್ ಕಾರ್ನ್ ಬರುತ್ತಲ್ಲ ಅದರಲ್ಲೇ ಮಾಡಬೇಕು. ಅದರಲ್ಲಿ ತುಂಬ ಚೆನ್ನಾಗಾಗತ್ತೆ. ಜವಾರಿದು ಹೊಲದಲ್ಲಿ ಬೆಳೆದಿರೋದಿರುತ್ತಲ್ಲ ಅದು ತುಂಬ ಗಟ್ಟಿ ಇರುತ್ತೆ. ಅದನ್ನು ತಿಂದರೆ ಹೊಟ್ಟೆ ಹಾಳಾಗೋ ಚಾನ್ಸಸ್ ಇರುತ್ತೆ. ಸೊ ಅದರಲ್ಲಿ ರುಚಿ ಕೂಡ ಆಗೋದಿಲ್ಲ. ಈ ಥರದ್ದು ಅಮೇರಿಕನ್ ಸ್ವೀಟ್ ಕಾರ್ನಲ್ಲೇ ಮಾಡಿ ಚೆನ್ನಾಗಿರುತ್ತೆ. ಈಗ ಇದ್ರ ಮೇಲ್ಗಡೆ ಇರೋಂತಹ ಲೇಯರ್ಸ್ನ ಒಂದು ಎರಡನ್ನ ತೆಗೆದುಬಿಡಬೇಕು. ಔಷಧಿ ಎಲ್ಲ ಹಾಕಿರ್ತಾರಲ್ವ, ಸೊ ಗಲೀಜಿರೋ ಚಾನ್ಸಸ್ ಇರುತ್ತೆ. ಒಂದು ಎರಡನ್ನ ತೆಗೆದು ನೀಟಾಗಿ ಕ್ಲೀನ್ ಮಾಡ್ಕೊಂಬಿಡಬೇಕು. ಕ್ಲೀನ್ ಮಾಡ್ಕೊಳ್ಳೋದಕ್ಕೆ ಒಂದು ದೊಡ್ಡ ಪಾತ್ರೆಯಲ್ಲಿ ನೀರು ಇಟ್ಕೊಂಡು ಅದಕ್ಕೆ ಒಂದು ಸ್ವಲ್ಪ ಉಪ್ಪು ಹಾಕಿ, ಈ ಉಪ್ಪಿರೋವಂಥ ನೀರಲ್ಲಿ ಒಂದು 15ರಿಂದ 20 ನಿಮಿಷ ಈ ಸಿಪ್ಪೆನೆಲ್ಲ ನೆನೆಸಿಡಬೇಕು ಮತ್ತು ಚೆನ್ನಾಗಿ ತೊಳಿಬೇಕು. ಇದರಿಂದ ಸಾಫ್ಟ್ ಆಗುತ್ತೆ. ಅದರಲ್ಲಿ ಏನಾದರೂ ಗಲೀಜಿದ್ರೆ ಹೊರಟೋಗ್ಬಿಡುತ್ತೆ. ಈಗ ಅದನ್ನೊಂದು 15-20 ನಿಮಿಷ ಸೈಡಿಗೆ ಎತ್ತಿಟ್ಕೊಂಡ್ಬಿಡೋಣ. ಅದಾದ ನಂತರ ಈ ಥರ ಸ್ವೀಟ್ ಕಾರ್ನ್ನ 2 ಅಥವಾ 3 ಭಾಗ ಮಾಡಿ ಕಟ್ ಮಾಡಿಕೊಂಡು ನಿಧಾನಕ್ಕೆ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಲ್ವ, ಈ ಥರ ಸಪ್ರೇಟ್ ಮಾಡ್ಕೊಳ್ಬೇಕು. ಈಗ ನೋಡಿ ಪೂರ್ತಿಯಾಗಿ ಬಿಡಿಸಿಟ್ಕೊಂಡಿದ್ದೀನಿ ಕಾರ್ನ. ಇದೆಷ್ಟು ಫ್ರೆಶ್ ಆಗಿರುತ್ತೋ ಕಡುಬು ಕೂಡ ಅಷ್ಟೇ ಚೆನ್ನಾಗಿ ಬರುತ್ತೆ. ಇದಾದ ನಂತರ ಒಂದು ಮಿಕ್ಸಿ ಜಾರನ್ನು ಇಟ್ಕೊಂಡಿದ್ದೀನಿ. ಇದಕ್ಕೆ ಬಿಡಿಸಿಟ್ಕೊಂಡಿರೋಂಥ ಕಾರ್ನ ಸೇರಿಸ್ತಾ ಇದ್ದೀನಿ. ಇದರಲ್ಲೇ ಒಂದು ಸ್ವಲ್ಪ ತೆಗೆದು ಹಾಗೆ ಎತ್ತಿಟ್ಕೊಳ್ಳಿ, ಇದು ಬೇಕಾಗತ್ತೆ. ಈಗ ಇದನ್ನು ಮಿಕ್ಸಿನಲ್ಲಿ ಸ್ವಲ್ಪ ತರ್ತರಿ ಹಾಗೆ ಉಳ್ಕೊಳ್ಳೋ ಥರ ಗ್ರೈಂಡ್ ಮಾಡ್ಕೋಬೇಕು. ತುಂಬ ತರ್ತರಿಯಾಗಿದ್ದರೆ ಚೆನ್ನಾಗಿರೋದಿಲ್ಲ. ಒಂದು ಸ್ವಲ್ಪ ತರಿ ಅಂತ ಅನ್ನಿಸ್ಬೇಕು, ಅಷ್ಟೇ ಸಾಕು. ಈಗ ಇದನ್ನು ಒಂದು ಮಿಕ್ಸಿಂಗ್ ಬೌಲ್ಗೆ ತೆಗಿತಾ ಇದ್ದೀನಿ. ಜೊತೆಗೆ ತುರಿದಿಟ್ಕೊಂಡಿರೋ ಕ್ಯಾರೆಟನ್ನು ತಗೊಂಡಿದ್ದೀನಿ. ಹಾಗೆ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋ ಕ್ಯಾಪ್ಸಿಕಮ್ನ ಸೇರಿಸ್ತಾ ಇದ್ದೀನಿ. ಜೊತೆಗೆ ಕರಿಬೇವು, ಕೊತ್ತಂಬರಿ ಸೊಪ್ಪನ್ನು ಕೂಡ ಸೇರಿಸ್ತಾ ಇದ್ದೀನಿ. ನಿಮ್ಗೆ ಇಷ್ಟ ಅನ್ನೋದಾದರೆ ಬೇರೆ ತರಕಾರಿಗಳನ್ನು ಕೂಡ ನೀವು ಇದ್ರ ಜೊತೆಗೆ ಆ್ಯಡ್ ಮಾಡ್ಬೋದು. ಈಗ ಉಳಿಸಿಟ್ಕೊಂಡಿರೋಂಥ ಕಾರ್ನ ಸೇರಿಸಿದ್ದೀನಿ. ಇದಾದ ನಂತರ ಸಣ್ಣದಾಗಿ ಕಟ್ ಮಾಡಿರೋ ಹಸಿ ಮೆಣಸು, ಹಸಿ ಶುಂಠಿ ಹಾಗೆ ಹಸಿ ಅರಿಶಿನ ತಗೊಂಡಿದ್ದೀನಿ. ರಾ ಟರ್ಮರಿಕ್ಕು, ಇದು ಎಲ್ಲರ ಹತ್ರನೂ ಇರೋದಿಲ್ಲ. ಇದ್ರೆ ಹಾಕಿ, ಘಮ ತುಂಬ ಚೆನ್ನಾಗಿರುತ್ತೆ. ಇಲ್ಲ ಅಂದರೆ ಏನು ತೊಂದರೆ ಇಲ್ಲ, ಹಾಗೆ ಮಾಡ್ಕೊಳ್ಬಹುದು. ನನ್ನ ಹತ್ರ ಇತ್ತು ಅಂತ ಹೇಳಿ ನಾನು ಹಾಕಿದೆ. ಇದಾದ ನಂತರ ಒಂದು 1/4 ಚಮಚ ಆಗುವಷ್ಟು ಜೀರಿಗೆ, ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ತಾ ಇದ್ದೀನಿ. ಉಪ್ಪು ಸೇರಿಸಿ ಇದೆಲ್ಲನೂ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ನಿಮಗೆ ಹಸಿಮೆಣಸಿನ್ಕಾಯಿ ಇಷ್ಟ ಇಲ್ಲ, ಚಿಕ್ಕ ಚಿಕ್ಕ ಮಕ್ಕಳು ತಿಂತಾರೆ, ಖಾರ ಆಗಿಬಿಡುತ್ತೆ ಅಂತ ಅನಿಸಿದ್ರೆ ಹಸಿಮೆಣಸಿನ್ಕಾಯಿನ ಸಣ್ಣದಾಗಿ ಪೇಸ್ಟ್ ಮಾಡಿ ಹಾಕಿ, ಇಲ್ಲ ಅಂದರೆ ಕಾಳು ಮೆಣಸನ್ನು ಪುಡಿ ಮಾಡಿ ಹಾಕ್ಬೋದು. ಇದಾದ ನಂತರ ಒಂದು ಸಣ್ಣ ಕಪ್ ಆಗುವಷ್ಟು ಮೀಡಿಯಮ್ ರವೆ ಅಥವಾ ಉಪ್ಪಿಟ್ಟು ರವಾನ ತಗೊಂಡಿದ್ದೀನಿ. ಇದನ್ನು ನಾನೇನು ಹುರಿದಿಲ್ಲ, ಹುರಿದು ಹಾಕಬೇಕು ಅಂತ ಏನೂ ಇಲ್ಲ. ನಿಮಗೆ ಹುರಿದು ಸೇರಿಸೋ ಅಗತ್ಯ ಇದ್ದರೆ ನೀವು ಬೇಕಾದರೆ ಅದನ್ನು ಹುರಿದು ಕೂಡ ಸೇರಿಸ್ಬೋದು. ಎಲ್ಲನೂ ಒಟ್ಟಿಗೆ ಹಾಕಕ್ಕೆ ಹೋಗಬೇಡಿ, ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಇದಕ್ಕೆ ಎಕ್ಸ್ಟ್ರಾ ನೀರನ್ನು ಸೇರಿಸಬಾರ್ದು. ಅದರಲ್ಲಿ ಏನು ನೀರು ಬಿಟ್ಕೊಂಡಿರುತ್ತೋ ಅಷ್ಟರಲ್ಲೇ ಮಿಕ್ಸ್ ಮಾಡ್ಕೊಳ್ಬೇಕು. ಆದಷ್ಟು ಇದು ಗಟ್ಟಿಯಾಗೇ ಇರಬೇಕು. ನೀರಾದರೆ ಕಡುಬನ್ನು ಬೇಯಿಸೋದಕ್ಕೆ ಚೆನ್ನಾಗಾಗೋದಿಲ್ಲ, ಪೂರ್ತಿಯಾಗಿ ಸೋರೋಗ್ಬಿಡುತ್ತೆ. ನೋಡ್ಬೋದು 1 ಕಪ್ ರವಾನಲ್ಲಿ ಇನ್ನೂ ಒಂದು ಸ್ವಲ್ಪ ಉಳಿತು. ಈಗ ಮಿಕ್ಸ್ ಮಾಡಿದಾದ ನಂತರ ಮೇಲ್ಗಡೆ ಒಂದು ಪ್ಲೇಟನ್ನು ಮುಚ್ಚಿ ಒಂದು 10 ನಿಮಿಷ ಇದನ್ನು ನೆನೆಯೋದಕ್ಕೆ ಬಿಟ್ಬಿಡೋಣ. ಅಷ್ಟರಲ್ಲಿ ಟೊಮ್ಯಾಟೊ ಚಟ್ನಿ ಮಾಡ್ಕೊಳ್ಳೋದಕ್ಕೆ ಒಲೆ ಮೇಲೆ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ. ಪಾತ್ರೆಗೆ 1 ಚಮಚ ಎಣ್ಣೆ, ಅರ್ಧ ಚಮಚ ಜೀರಿಗೆ, ಅರ್ಧ ಚಮಚ ಧನಿಯಾ, 5-6 ಎಸಳು ಬೆಳ್ಳುಳ್ಳಿ, 4 ಒಣಮೆಣಸು, 3/4 ಇಂಚಷ್ಟು ಶುಂಠಿ, ಜೊತೆಗೆ ಒಂದು ದೊಡ್ಡ ಈರುಳ್ಳಿನ ರಫ್ ಆಗಿ ಚಾಪ್ ಮಾಡಿ ಸೇರಿಸಿದ್ದೀನಿ. ಈಗ ಈರುಳ್ಳಿ ಹಸಿ ವಾಸನೆ ಎಲ್ಲ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಈಗ ನೋಡಿ ಈರುಳ್ಳಿ ಹಸಿ ವಾಸನೆ ಎಲ್ಲ ಹೋಗಿ ಫ್ರೈ ಆಗಿದೆ. ಇದಕ್ಕೆ ಈಗ ಅರ್ಧ ಕಡ್ಡಿ ಆಗುವಷ್ಟು ಕರಿಬೇವು, ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಸೇರಿಸಿದ್ದೀನಿ. 2 ಹುಳಿ ಟೊಮ್ಯಾಟೋನ ರಫ್ ಆಗಿ ಚಾಪ್ ಮಾಡಿ ಸೇರಿಸ್ತಾ ಇದ್ದೀನಿ. ನಾನು ಇದಕ್ಕೆ ಮತ್ತೆ ಹುಣಸೆ ಹಣ್ಣನ್ನು ಏನೂ ಹಾಕೋದಿಲ್ಲ. ನಿಮಗೆ ಬೇಕು ಅಂದರೆ ಆ್ಯಡ್ ಮಾಡಿಕೊಂಡು ಫ್ರೈ ಮಾಡ್ಕೊಳ್ಳಿ. ಟೊಮ್ಯಾಟೊ ಎಲ್ಲ ಸಾಫ್ಟ್ ಆಗೋವರೆಗೂ ಚೆನ್ನಾಗಿ ಬಾಡಿಸ್ಕೊಂಡಾದ ನಂತರ ಗ್ಯಾಸ್ನ ಆಫ್ ಮಾಡಿ ಇದನ್ನು ಸ್ವಲ್ಪ ಹೊತ್ತು ತಣ್ಣಗಾಗೋದಕ್ಕೆ ಬಿಡಬೇಕು. ಈಗ ನೋಡಿ ಒಂದು 10 ನಿಮಿಷ ತಣ್ಣಗಾಗೋದಕ್ಕೆ ಬಿಟ್ಟಿದ್ದೆ. ಇದೆಲ್ಲ ಕಂಪ್ಲೀಟಾಗಿ ತಣ್ಣಗಾಗಿದೆ. ಇದನ್ನು ಒಂದು ಮಿಕ್ಸಿ ಜಾರ್ಗೆ ಸೇರಿಸಿ ರುಚಿಗೆ ತಕ್ಕಷ್ಟು ಕಲ್ಲುಪ್ಪನ್ನು ಕೂಡ ಸೇರಿಸಿ, ನಾನು ಯಾವ ಪಾತ್ರೆಯಲ್ಲಿ ಫ್ರೈ ಮಾಡ್ಕೊಂಡಿದ್ನೋ ಅದರಲ್ಲೇ ಸ್ವಲ್ಪ ನೀರು ಹಾಕಿ ಅದನ್ನು ಕೂಡ ಆ್ಯಡ್ ಮಾಡಿ ನೈಸಾಗಿ ಗ್ರೈಂಡ್ ಮಾಡ್ಕೊಂಡು ತೊಗೊಂಡಿದ್ದೀನಿ.
ಇದನ್ನು ಈಗ ಒಂದು ಬೌಲ್ಗೆ ತೆಗೆದು ಒಂದೊಳ್ಳೆ ಒಗ್ಗರಣೆನ ಮಾಡ್ಕೊಳ್ಳೋಣ. ಒಗ್ಗರಣೆ ಮಾಡ್ಕೊಳ್ಳೋದಕ್ಕೆ ಒಲೆ ಮೇಲೆ ಒಂದು ಒಗ್ಗರಣೆ ಬಟ್ಲನ್ನು ಬಿಸಿ ಆಗೋದಕ್ಕೆ ಇಟ್ಕೊಂಡಿದ್ದೀನಿ. ಹಾಗೆ 1 ಚಮಚ ಎಣ್ಣೆ, ಅರ್ಧ ಚಮಚ ಜೀರಿಗೆ, 1/4 ಚಮಚ ಸಾಸಿವೆ ಜೀರಿಗೆ ಚಿಟಪಟ ಅನ್ನೋವಾಗ ಒಂದು ಸ್ವಲ್ಪ ಹಿಂಗನ್ನು ಸೇರಿಸ್ತಾ ಇದ್ದೀನಿ. ಜೊತೆಗೆ ಒಣಮೆಣಸಿನ್ಕಾಯಿ ಹಾಗೆ ಕರಿಬೇವನ್ನು ಕೂಡ ಆ್ಯಡ್ ಮಾಡಿ ಇದೆಲ್ಲನೂ ಚೆನ್ನಾಗಿ ಫ್ರೈ ಮಾಡಿಕೊಂಡು ಒಗ್ಗರಣೆ ಮಾಡಿಕೊಂಡು ನಾವಾಗಲೇ ರೆಡಿ ಮಾಡಿ ಇಟ್ಕೊಂಡಿದ್ದೀವಲ್ಲ ಟೊಮ್ಯಾಟೊ ಚಟ್ನಿ, ಅದಕ್ಕೆ ಸೇರಿಸಿ ಮಿಕ್ಸ್ ಮಾಡಬೇಕು. ಈ ಥರ ಮಿಕ್ಸ್ ಮಾಡಿದ್ರೆ ಸೂಪರ್ ಸ್ಪೈಸಿ ಆಗಿರೋ ಸಖತ್ ಟೇಸ್ಟಿಯಾಗಿರೋ ಟೊಮ್ಯಾಟೊ ಚಟ್ನಿ ರೆಡಿ ಆಗುತ್ತೆ. ಬರೀ ಕಡುಬಿನ ಜೊತೆಗೆ ಮಾತ್ರ ಅಲ್ಲ, ಇಡ್ಲಿ ದೋಸೆಗೂ ಇದು ಸೂಪರ್ ಆಗಿರುತ್ತೆ. ಈಗ ಚಟ್ನಿ ರೆಡಿ ಆಯಿತು. ನಾವಾಗಲೇ ಉಪ್ಪಿನ ನೀರಲ್ಲಿ ಕಾರ್ನ್ ಸಿಪ್ಪೆನ ನೆನೆಸಿಟ್ಟಿದ್ವಿ ಅಲ್ವಾ, ಅದು ಕೂಡ ಚೆನ್ನಾಗಿ ನೆನೆದಿದೆ. ಈ ಕಾರ್ನ್ ಹಸ್ಕನ್ನು ಇನ್ನೊಂದೆರಡು ಸಲ ತೊಳೆದು ನೀರನ್ನೆಲ್ಲ ಚೆಲ್ಲಿ ತಗೊಳ್ಬೇಕು. ಇದಾದ ನಂತರ ಕಡುಬಿನ ಬ್ಯಾಟರ್ಗೆ ಒಂದು ಸ್ವಲ್ಪ ಕುಕ್ಕಿಂಗ್ ಸೋಡಾನ ಸೇರಿಸ್ತಾ ಇದ್ದೀನಿ. ಇದು ಆಪ್ಷನಲ್ಲು, ಹಾಕಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿ, ಸ್ವಲ್ಪ ಜಾಸ್ತಿ ಮೃದುವಾಗಿ ಬರುತ್ತೆ ಅಂತ ಹೇಳಿ ಸೇರಿಸಿದ್ದೀನಿ. ಸೋಡಾ ಹಾಕಿ ನೀಟಾಗಿ ಮಿಕ್ಸ್ ಮಾಡಿ ಇದನ್ನು ಸೈಡ್ಗೆ ಎತ್ತಿಟ್ಕೊಂಡು ನಾವಾಗಲೇ ಕಾರ್ನ್ ಸಿಪ್ಪೆನ ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ, ಅದರಲ್ಲಿ ಈ ಥರ ಹಸ್ಕನ್ನು ಹರಡ್ಕೊಂಡು ಮಧ್ಯದಲ್ಲಿ ನಮ್ಗೆ ಎಷ್ಟು ಬೇಕು ಅಂತ ನೋಡಿಕೊಂಡು ಬ್ಯಾಟರ್ನ ಇಟ್ಟು ಈ ಥರ ನಿಧಾನಕ್ಕೆ ಮಡಚಬೇಕು. ನಿಮಗೆ ತೆಳು ಬೇಕು ಅಂದರೆ ತೆಳು ಮಾಡ್ಕೋಬೋದು, ದಪ್ಪ ದಪ್ಪ ಇಡ್ಲಿ ಥರ ಇರಲಿ ಅಂತ ಅಂದರೆ ಇಡ್ಲಿ ಥರನೂ ಮಾಡ್ಕೊಳ್ಬೋದು. ನಾನಿಲ್ಲಿ ಇಡ್ಲಿ ಥರ ಮೀಡಿಯಮ್ ಆಗಿ ದಪ್ಪ ಮಾಡ್ಕೊಂಡಿದ್ದೀನಿ. ಈ ಥರ ಮಡಚಿ ಇದನ್ನು ಉಲ್ಟಾ ಇಟ್ಕೊಂಬಿಡ್ಬೇಕು, ಅಂದರೆ ಅದು ಓಪನ್ ಆಗೋದಿಲ್ಲ. ಇದೇ ಥರ ಇನ್ನೊಂದು ಮಾಡಿ ತೋರಿಸ್ತೀನಿ ನೋಡಿ. ಮೊದಲಿಗೆ ಕಾರ್ನ್ ಹಸ್ಕ್ನ ಈ ಥರ ಓಪನ್ ಮಾಡಿ ಇಟ್ಕೊಳ್ಬೇಕು. ಅದರಲ್ಲಿ ನಮ್ಗೆ ಎಷ್ಟು ಬೇಕು ಅಂತ ನೋಡಿಕೊಂಡು ಬ್ಯಾಟರ್ನ ಹಾಕಿ ಆ ಕಡೆ ಈ ಕಡೆಗೆ ಒಂದು ಸಲ ಮೊದಲು ಮಡಚ್ಕೊಂಡು ಆ ನಂತರ ಇನ್ನೊಂದು ಸೈಡಲ್ಲೂ ಕೂಡ ಮಡಚಿ ಉಲ್ಟಾ ಇಟ್ಕೊಂಡ್ಬಿಡ್ಬೇಕು ಸ್ಟೀಮರ್ ಪ್ಲೇಟಲ್ಲಿ. ಈ ಥರ ಉಲ್ಟಾ ಇಟ್ಟರೆ ಅದು ಓಪನ್ ಆಗೋದಿಲ್ಲ. ಇದೇ ಥರ ಎಲ್ಲ ಕಾರ್ನ್ ಕಡುಬನ್ನು ರೆಡಿ ಮಾಡಿ ತಗೊಳ್ತೀನಿ. ಚಿಕ್ಕದಿದ್ದಾಗ ಸ್ವಲ್ಪ ಹಾಕಿ, ದೊಡ್ಡ ದೊಡ್ಡ ಎಲೆ ಇದ್ದಾಗ ಜಾಸ್ತಿ ಹಾಕೋಬೋದು. ಈಗ ಇದನ್ನು ಸ್ಟೀಮ್ ಮಾಡ್ಕೊಳ್ಳೋಣ. ಸ್ಟೀಮ್ ಮಾಡ್ಕೊಳ್ಳೋದಕ್ಕೆ ಮುಂಚೆನೇ ನೀರನ್ನು ಕುದಿಯೋದಕ್ಕೆ ಇಟ್ಕೊಂಡಿದ್ದೆ. ನೀರು ಚೆನ್ನಾಗಿ ಕುದೀತಾ ಇರಬೇಕು. ಇಂಥ ಟೈಮಲ್ಲಿ ಕಡುಬನ್ನು ಅದರೊಳಗೆ ಇಟ್ಟು ಮೇಲ್ಗಡೆ ಲಿಡ್ನ ಕ್ಲೋಸ್ ಮಾಡಿ 10ರಿಂದ 15 ನಿಮಿಷ ಇದನ್ನು ಚೆನ್ನಾಗಿ ಬೇಯಿಸ್ಕೋಬೇಕು. ಈಗ ನೋಡಿ 10ರಿಂದ 15 ನಿಮಿಷ ಆಗಿದೆ. ಎಲ್ಲ ಕಡುಬು ಚೆನ್ನಾಗಿ ಬೆಂದಿದೆ. ನೋಡ್ತಾ ಇದ್ರೇ ಗೊತ್ತಾಗುತ್ತೆ, ಒಂದಕ್ಕೊಂದು ಅಂಟ್ಕೊಂಡಿಲ್ಲ, ಎಲ್ಲೂ ಕೂಡ ಸೋರ್ ಹೋಗಿಲ್ಲ, ನೀಟಾಗಿ ಎಲ್ಲನೂ ಬೆಂದಿದೆ. ಈಗ ನೋಡಿ ಎಲ್ಲನೂ ತೆಗೆದಿಟ್ಕೊಂಡಿದ್ದೀನಿ. ತುಂಬ ಬಿಸಿಯಾಗಿದೆ, ಆದರೂ ಕೂಡ ಒಂದನ್ನು ಓಪನ್ ಮಾಡಿ ತೋರಿಸ್ತೀನಿ. ಬಿಸಿ ಬಿಸಿಯಾಗಿ ಇದನ್ನು ಟೊಮ್ಯಾಟೊ ಚಟ್ನಿ ಜೊತೆಗೆ ತಿಂತಾ ಇದ್ದರೆ ಸೂಪರಾಗಿರುತ್ತೆ. ಆದಷ್ಟು ಇದನ್ನೆಲ್ಲ ಬಿಸಿ ಬಿಸಿ ಇದ್ದವಾಗಲೇ ತಿಂದ್ಬಿಡ್ಬೇಕು. ಖಾರ ಟೊಮ್ಯಾಟೊ ಚಟ್ನಿ ಜೊತೆಗೆ ಈ ಕಾರ್ನ್ ಕಡುಬು ಸಕ್ಕ ಟೇಸ್ಟಿಯಾಗಿರುತ್ತೆ. ಮನೆ ಮಂದಿ ಎಲ್ಲರೂ ಇಷ್ಟಪಡ್ತಾರೆ. ಪ್ಲೀಸ್ ಒಂದ್ಸಲ ಟ್ರೈ ಮಾಡಿ, ಹೇಗೆ ಬಂತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸೋದನ್ನು ಮರಿಬೇಡಿ. ಐ ಹೋಪ್ ಇವತ್ತಿನ ಈ ವಿಡಿಯೋ ಇಷ್ಟ ಆಯಿತು ಅಂದ್ಕೊಳ್ತೀನಿ. ಮತ್ತೆ ಸಿಗ್ತೀನಿ. ಬೈ ಫ್ರೆಂಡ್ಸ್. ಥ್ಯಾಂಕ್ ಯು ಸೋ ಮಚ್.